ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಆರೋಗ್ಯ ಇಲಾಖೆಯ ಸಿ ಮತ್ತು ಡಿ ಗ್ರೂಪ್ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತೇನು ಇಲ್ಲಿ ಧರಣಿ ಹೋರಾಟ ಆರಂಭ ಆಗಿದೆ. ನಮ್ಮ ಪ್ರಮುಖವಾದ ಬೇಡಿಕೆ ಏನಂದ್ರೆ, ಇದುವರೆಗೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಸಂಬಳ ಪಾವತಿ ಆಗಿಲ್ಲ. ಈ ವರ್ಷ 6 ತಿಂಗಳ, 5 ತಿಂಗಳ, 4 ತಿಂಗಳ, 3 ತಿಂಗಳ, 1 ತಿಂಗಳ ಈ ರೀತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಆಫೀಸ್ನಿಂದ ಆಕ್ಚುಲಿ ಸಂಬಳವನ್ನ ಪಾವತಿ ಮಾಡಿಲ್ಲ. ಜೊತೆಗೆ ಈ ಕಳೆದ 10 ವರ್ಷಗಳಿಂದ ಗುತ್ತಿಗೆ ಏಜೆನ್ಸಿಗಳ ಮೂಲಕ ನಮ್ಮ ಕಾರ್ಮಿಕರು ದುಡಿಸ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಆಕ್ಚುಲಿ ಸಂಬಳವನ್ನ ಗರಿತಾ ಇದ್ದಾರೆ, ಸಂಬಳವನ್ನು ಕಳ್ತನ ಮಾಡ್ತಾ ಇದ್ದಾರೆ. 2024ರಲ್ಲಿ ಸಂಬಳ ಕಳ್ತನ ಆಗಿದೆ, 2025ರಲ್ಲಿ ಸಂಬಳ ಕಳ್ತನ ಆಗಿದೆ, 2026ರಲ್ಲಿ ಕೂಡ ಸಂಬಳ ಕಳ್ತನ ಆಗಿದೆ. ಹಾಗಾಗಿ ಕಳ್ತನ ಸಂಬಳ ನಮ್ಗೆ ಬರಬೇಕು, ತಪ್ಪಿಸಿದರೆ ಶಿಕ್ಷೆ ಆಗಬೇಕು ಅನ್ನೋದು ಮೊಟ್ಟ ಮೊದಲ ಬೇಡಿಕೆ ಒಂದು. ಎರಡನೇದಾಗಿ ಮೇ 22ನೇ ತಾರೀಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವೇತನವನ್ನ ಜಾಸ್ತಿ ಮಾಡಿದ್ದು, 63% ಪರಿಷ್ಕೃತ ವೇತನವನ್ನು ಘೋಷಣೆ ಮಾಡಿದ್ದು. ಇವಾಗ ತಡೆ ಹಿಡಿದಿದ್ದಾರೆ. ಇದು ತಡೆ ಹಿಡಿದು ಮೋಸ ಮತ್ತು ದಗಾಕೋರ ತನಕ ಕೂಡಲೇ ಆಕ್ಚುಲಿ ಈ ಸಂಬಳ ತಡೆಯನ್ನು ವಾಪಸ್ ತಗೊಂಡು ರಾಜ್ಯದ ಎಲ್ಲ ಕಾರ್ಮಿಕರಿಗೆ ಹೊಸ ಸಂಬಳ ಕೊಡಬೇಕನ್ನೋದು ಎರಡನೇ ಬೇಡಿಕೆ. ಮೂರನೇದು ಆರೋಗ್ಯ ಕಾರ್ಮಿಕರ ಪ್ರಾವಿಡೆಂಟ್ ಫಂಡ್, ESI ಮತ್ತು ಲೀಗಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಾಗಿದೆ ಇವನ್ನೆಲ್ಲ ತಿಂದು ಹತ್ತಿಕ್ಕೆ ಹಾಳು ಮಾಡಿದ್ದಾರೆ. ಅದೆಲ್ಲ ಬೇಕಂತೇಳಿ ಹೋರಾಟ ಶುರುವಾಗಿದೆ. ಹೋರಾಟವನ್ನು ಮುಂದುವರಿಸ್ತೀವಿ. ಆರ್ ಮಾನ್ಸಯ್ಯ, ಗೌರವಾಧ್ಯಕ್ಷ, ರಾಯಚೂರು ಜಿಲ್ಲಾ ಆರೋಗ್ಯ ಇಲಾಖೆ ಸಿ ಮತ್ತು ಡಿ ಗ್ರೂಪ್ ನೌಕರರ ಸಂಘ. ಥ್ಯಾಂಕ್ ಯು.